ನಮಸ್ಕಾರ, ಆರ್ಫನ್ ನ್ಯೂಸ್ಗೆ ಸ್ವಾಗತ. ಬರುವ ಅಕ್ಟೋಬರ್ 3ರಿಂದ 12ರವರೆಗೆ ಅಂಬಿಗೇರಿಯಲ್ಲಿ ಶ್ರೀಮದ್ ರಂಭಾಪುರಿ ಜಗದ್ಗುರುಗಳವರ ಶರಣವರಾತ್ರಿ ದಸರಾ ದರ್ಬಾರ್ ಅತ್ಯಂತ ವಿಜೃಂಭಣೆಯಿಂದ ಜರುಗಲಿದೆ. ಇದನ್ನು ನೋಡುವುದು ಕಣ್ಣಿಗೆ ಒಂದು ಹಬ್ಬವಾದರೆ ಇದರಲ್ಲಿ ಪಾಲ್ಗೊಳ್ಳುವುದು ಒಂದು ಪುಣ್ಯದ ಕೆಲಸ. ಆದ್ದರಿಂದ ನರೇಗಲ್ ಪಟ್ಟಣ ಮತ್ತು ಮಜರೆ ಗ್ರಾಮಗಳ ಗ್ರಾಮಸ್ಥರೆಲ್ಲರೂ ಈ ದಸರಾ ಧರ್ಮ ಸಮ್ಮೇಳನದಲ್ಲಿ ಪಾಲ್ಗೊಳ್ಳಿರಿ ಎಂದು ಅಂಬಿಗೇರಿ ಹಿರೇಮಠ್ ಹಾಗೂ ಸಿದ್ದಾರಮಠದ ಶಬ್ರ ಶ್ರೀ ವೀರಭದ್ರ ಶಿವಾಚಾರ್ಯರು ಹೇಳಿದರು. ಅವರು ಪಟ್ಟಣದ ಹಿರೇಮಠದಲ್ಲಿ ಗುರುವಾರ ಸಂಜೆ ನಡೆದ ಸಾರ್ವಜನಿಕರ ಸಭೆಯಲ್ಲಿ ಅಂಬಿಗೇರಿಯಲ್ಲಿ ನಡೆಯಲಿರುವ ಶರಣವರಾತ್ರಿ ದಸರಾ ದರ್ಬಾರ್ನ ಕಾರ್ಯಕ್ರಮಗಳ ವಿವರಗಳನ್ನು ನೀಡುವುದರ ಜೊತೆಗೆ ನರೇಗಲ್ ಹಿರೇಮಠದ ಜಾತ್ರಾ ಮಹೋತ್ಸವದ ಪೂರ್ವಭಾವಿ ಸಭೆಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಈ ಹಿಂದಿನ ಎಲ್ಲ ದಸರಾ ಉತ್ಸವಗಳು ತಾಲೂಕು ಜಿಲ್ಲಾ ಮಟ್ಟದ ನಗರಗಳಲ್ಲಿ ನಡೆದಿವೆ. ಆದರೆ ಮೊದಲ ಬಾರಿಗೆ ಗ್ರಾಮ ಮಟ್ಟದಲ್ಲಿ ನಡೆಯುತ್ತಿರುವುದು ರಂಭಾಪುರಿ ಜಗದ್ಗುರುಗಳ ದಸರಾ ದರ್ಬಾರ್ ಇದಾಗಿದ್ದು, ಇದರಲ್ಲಿ ನೀವುಗಳೆಲ್ಲ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಶ್ರೀಗಳು ನುಡಿದರು. ಇದೇ ಸಂದರ್ಭದಲ್ಲಿ ಉಭಯ ಶ್ರೀಗಳು ಮತ್ತು ಗಣ್ಯರು ಶರಣವರಾತ್ರಿ ಉತ್ಸವದ ಪ್ರಚಾರ ಸಾಮಗ್ರಿಗಳನ್ನು ಬಿಡುಗಡೆ ಮಾಡಿದರು. ನರೇಗಲ್ ಹಿರೇಮಠದ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿ ಆಶೀರ್ವಚನ ನೀಡಿ, ಪಂಚಪೀಠಗಳಿಗೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಈ ಪೀಠಗಳು ಭಕ್ತರಲ್ಲಿ ಶಿವಾಚಾರ್ಯ ಸಂಸ್ಕೃತಿ ಪರಂಪರೆಯನ್ನು ಕಾಲಕಾಲಕ್ಕೆ ಬಿತ್ತುತ್ತಾ ಬಂದಿವೆ. ರಂಭಾಪುರಿ ಪೀಠದ ಜಗದ್ಗುರು ಶಿವಾನಂದ್ ಜಗದ್ಗುರುಗಳವರಿಂದ ಶ್ರೀ ಗುರುಮನೆ ದಸರಾ ದರ್ಬಾರ್ ಪ್ರಾರಂಭಗೊಂಡಿದ್ದು ಈಗ ಅತ್ಯಂತ ಉತ್ಸಾಹದ ಉತ್ಸವವಾಗಿದೆ. ಇದರಲ್ಲಿ ನಾವುಗಳೆಲ್ಲ ಪಾಲ್ಗೊಳ್ಳೋಣ, ಜಗದ್ಗುರುಗಳ ಕೃಪೆಗೆ ಪಾತ್ರರಾಗೋಣ ಎಂದರು. ಅಂಬಿಗೇರಿಯಲ್ಲಿ ನಡೆಯುತ್ತಿರುವ ಶರಣವರಾತ್ರಿ ಉತ್ಸವ 33ನೇ ಉತ್ಸವವಾಗಿದ್ದು, ನವೆಂಬರ್ ತಿಂಗಳಲ್ಲಿ ನಡೆಯಲಿರುವ ಹಿರೇಮಠದ ಜಾತ್ರಾ ಮಹೋತ್ಸವದ ಬಗ್ಗೆಯೂ ಶ್ರೀಗಳು ಅನೇಕ ವಿವರಗಳನ್ನು ನೀಡಿದರು. ಸಭೆಯನ್ನು ಉದ್ದೇಶಿಸಿ ಮುತ್ತಣ್ಣ ಪಲ್ಲೆ, ನಿವೃತ್ತ ಶಿಕ್ಷಕ MS ದಂಡೇಸೂರ್ಮಠ ಮಾತನಾಡಿದರು. ಸಭೆಯಲ್ಲಿ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಫಕೀರಪ್ಪ ಮಳ್ಳಿ, ಉಪಾಧ್ಯಕ್ಷರು ಕುಮಾರಸ್ವಾಮಿ ಕೋರಧಾನ್ಯ ಮಠ, ಸಂಗಯ್ಯ ಪ್ರಭುಸ್ವಾಮಿ ಮಠ, KS ಕಳಂಕನವರ್, ರುದ್ರಮುನಿ ಶಾಸ್ತ್ರಿಗಳು, DA ಅವರಟಗಿ ಮಠ, ಶೇಖಪ್ಪ ಕೆಂಗಾರ್, ಶಿವಪುತ್ರಪ್ಪ ಸಂಗ್ನಾಳ್, SK ಪಾಟೀಲ್, ಡಾಕ್ಟರ್ RK ಗಂಜಿನ್ ಮಠ, ಶಾಂತಪ್ಪ ಚಿಕ್ಕೊಪ್ಪದ್, ವೀರಯ್ಯ ಚೌಕಿ ಮಠ, ಬಸವನಗೌಡ ಪೊಲೀಸ್ ಪಾಟೀಲ್, ಉಮೇಶ್ ಗೌಡ ಪಾಟೀಲ್, ಶಿವಯೋಗಿ ಜಕ್ಕಲಿ, ಬಾಳಪ್ಪ ಸೋಮಗೊಂಡ್, ಉಮೇಶ್ ಸಂಗನಾಳ ಮಠ, ಶರಣಪ್ಪ ಜುಟ್ಟಲ್, ಮೈಲಾರಪ್ಪ ಚಳಮರದ್, ಸಿದ್ದಪ್ಪ ರಾಗಿ, ಲಿಂಗಪ್ಪ ಕಣವಿ, ಸೋಮು ಲಕ್ಕನಗೌಡ್, ವಿರೂಪಾಕ್ಷಪ್ಪ ಲಕ್ಕನಗೌಡ್, GA ಬೆಲ್ಲದ್, ಅಂಬಿಗೇರಿ, ಕೊಂಚಲಾಪುರ್, ದ್ಯಾಂಪುರ್, ಮಲ್ಲಾಪುರ್, ಕೋಡಿಕೊಪ್ಪ ಮುಂತಾದ ಗ್ರಾಮಗಳು ಗಣ್ಯರು ಪಾಲ್ಗೊಂಡಿದ್ದರು. ಶಿವಯೋಗಿ ಜಕ್ಲಿ ನಿರ್ವಹಿಸಿದರು. ವರದಿಗಾರರು ಈಶ್ವರ್ ಬೆಟಗೇರಿ, ಆರ್ಫನ್ ನ್ಯೂಸ್, ನರೇಗಲ್, ಗದಗ್. ವಿಶೇಷವಾಗಿರುವಂತಹ ಗೌರವವನ್ನು ನೀಡ್ಕೊಂಡು ಬರ್ತಾರೆ. ಆ ಗೌರವವನ್ನ ಆ ಬ್ರಿಟಿಷ್ ಅಧಿಕಾರಿಗಳಿಗೆ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಗೌರವ ಸಿಗ್ತಿದ್ದಿಲ್ಲ. ಆದ್ರೆ ಗುರುಪೀಠಗಳಲ್ಲಿ ಮೈಸೂರು ಅರಮನೆಯ ಆ ಒಂದು ವಿಶೇಷವಾಗಿರುವ ಒಂದು ಹೆಸರು ಇರ್ತದೆ, ನೆನಪಾಗಿಲ್ಲ, ನೆನಪಾಗಲು ಆ ಒಂದು ವಿಶೇಷ ಗೌರವವನ್ನ ಪಡೆದ